ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಗೌಟ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೀಲು ನೋವು, ಕೀಲು ಊದ್ಕೊಳ್ಳೋದು, ಈ ಕೀಲ್ ಮಧ್ಯದಲ್ಲಿ ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುತ್ತೆ. ತುಂಬಾ ಡಿಸ್ಕಂಫರ್ಟ್ ಇರುತ್ತೆ. ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಕಿಡ್ನಿಯಲ್ಲಿ ಯೂರಿಕ್ ಆಸಿಡ್ ಸ್ಟೋನ್ಸ್ ಅಂತ ಇವು ಫಾರ್ಮ್ ಆಗುತ್ತೆ. ಮೂತ್ರನಾಳದ ಸಮಸ್ಯೆಗಳು ಬರ್ತವೆ. ನಮ್ಮಲ್ಲಿ ಹೆಚ್ಚಾಗ್ತಾ ಇರುವಂತ ಯೂರಿಕ್ ಆಸಿಡ್ ಲೆವೆಲ್ ಆಲ್ಮೋಸ್ಟ್ ಆಲ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಂತಾನೆ ಹೇಳಬಹುದು. ಸೊ ಈ ಯೂರಿಕ್ ಆಸಿಡ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಾದಾಗ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ಅದನ್ನ ಹೋಗ್ಲಾಡಿಸೋದು ಹೇಗೆ ಅಂತ ನಮ್ಮ ಡಾಕ್ಟರ್ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡಲಿದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ ಬನ್ನಿ. ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗಿ ಈ ಕೀಲ್ ಮಧ್ಯದಲ್ಲಿ ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುತ್ತೆ. ಅದರಿಂದ ಕೀಲು ಊದ್ಕೊಳ್ಳೋದು, ನೋವಾಗೋದು, ತುಂಬಾ ಡಿಸ್ಕಂಫರ್ಟ್ ಇರುತ್ತೆ. ದಟ್ ಈಸ್ ಗೌಟ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಕಿಡ್ನಿಯಲ್ಲಿ ಯೂರಿಕ್ ಆಸಿಡ್ ಸ್ಟೋನ್ಸ್ ಅಂತ ಇವು ಫಾರ್ಮ್ ಆಗುತ್ತೆ. ಅದರಿಂದ ಮೂತ್ರನಾಳದ ಸಮಸ್ಯೆಗಳು, ಇವೆಲ್ಲ ಇತರ ಸಮಸ್ಯೆಗಳು ಬರ್ತವೆ. ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದ್ರಿಂದ ಗೌಟ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೀಲು ನೋವು, ಕೀಲು ಊದ್ಕೊಳ್ಳೋದು, ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಆಮೇಲೆ ಜಾಸ್ತಿ ಬಿಪಿನೂ ಬರುತ್ತೆ. ಸೊ ಈ ಸಮಸ್ಯೆಗಳಿಗೆ ಕಾರಣಗಳೇನು ಅಂತಂದ್ರೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದಾನು ನಮಗೆ CKD ಆಗುತ್ತೆ ಒಂದು. ಆಮೇಲೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದಾನು ನಮಗೆ BP ಜಾಸ್ತಿ ಆಗುತ್ತೆ. ಅದೇ ತರ ನಿಮಗೆ ತುಂಬಾ ದಿನದಿಂದ ಕಿಡ್ನಿ ಪ್ರಾಬ್ಲಮ್ಸ್ ಏನಾದರೂ ಇದೆ, ಇಲ್ಲ CKD ಅಂತ ಹೇಳ್ತೀವಲ್ಲ, ಆ ಥರ CKD ಏನಾದರೂ ತುಂಬಾ ದಿನದಿಂದ ನಿಮ್ಗಿದೆ ಅಂತಂದ್ರೇನು ನಿಮ್ಮ ಯೂರಿಕ್ ಆಸಿಡ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಮಾಂಸಾಹಾರ ಅವೆಲ್ಲ ತಿನ್ನೋರ್ಗು ಈ ಯೂರಿಕ್ ಆಸಿಡ್ ಲೆವೆಲ್ಸ್ ನ ಜಾಸ್ತಿ ಮಾಡುತ್ತೆ. ಯೂರಿಕ್ ಊರ್ಜಾ ಅಂತ ಒಂದು ಪ್ರಾಡಕ್ಟ್ ಇದೆ. ಇದು ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದ್ರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇಲ್ಲ. ಕಿಡ್ನಿನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಇದು ನಿಮ್ಮ ಬಾಡಿಯಲ್ಲಿರೋ ಹೈ ಯೂರಿಕ್ ಆಸಿಡ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಯೂರಿಕ್ ಆಸಿಡ್ ಲೆವೆಲ್ಸ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ನಿಮ್ಮ ಕೀಲಲ್ಲಿ, ಮಂಡಿಯಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ಗೌಟ್ ಆರ್ಥರೈಟಿಸ್ ಅಂತ ಹೇಳಿದ್ವಲ್ಲ, ಆ ಸಿಂಪ್ಟಮ್ಸ್ ಎಲ್ಲಾನ ಕಮ್ಮಿ ಮಾಡುತ್ತೆ. ಬಿ ಬೆಟರ್ ಯೂರಿಕ್ ಊರ್ಜಾ ಜೊತೆಗೆ ಬಿ ಬೆಟರ್ ಆರ್ಥೋ ತೇಜಸ್ ಆಯಿಲ್ ಪ್ಲಸ್ ಆರ್ಥೋ ಊರ್ಜಾ ಮೆಡಿಸಿನ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಬೆಳಗ್ಗೆ ಒಂದು ಮಾತ್ರೆ, ರಾತ್ರಿಗೆ ಒಂದು ಮಾತ್ರೆ, ಊಟ ಆದ್ಮೇಲೆ ತಗೋಬೇಕು. ಸೊ ಒಳ್ಳೆ ರಿಸಲ್ಟ್ಸ್ ಕಾಣಿಸುತ್ತೆ. ಬಿ ಬೆಟರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 2 ಡೋಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿ ಬೆಟರ್ ಅವರ ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀನಿ. ನೋವೆಲ್ಲ ಕಮ್ಮಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. 2 ಬಾಟ್ಲ್ ಯೂಸ್ ಮಾಡಿದ್ಮೇಲೆ ಮುಕ್ಕಾಲ್ ಭಾಗ ನೋವಾಯ್ತು. ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ. ಪ್ರತಿಯೊಬ್ರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು. ಬಿ ಬೆಟರ್ ಅವರ ಟ್ಯಾಬ್ಲೆಟ್ ಅನ್ನ ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು.